ನಮ್ಮ ಚಾನೆಲ್ಗೆ ಸ್ವಾಗತ ಸುಸ್ವಾಗತ. ಸೊ ಇದು ಪ್ರೆಗ್ನೆನ್ಸಿ ಸೀರೀಸ್ ಅಂದರೆ ಮಗೋದಕ್ಕೆ ಟ್ರೈ ಮಾಡ್ತಿದ್ದೀವಲ್ಲ ಅದ್ರ ಸೀರೀಸು. ಅಂದ್ರೆ ಡೇಟ್ ಆದ್ಮೇಲೆ ಬರಕ್ಕೆ ಹೇಳಿದ್ರು. ಸೊ ಈಗ ಹೋಗ್ತಾ ಇದೀವಿ ಹಾಸ್ಪಿಟಲ್ಗೆ. ಸೊ ಅಲ್ಲೇನೇನಾಗುತ್ತೆ, ಅಲ್ಲಿ ಏನೇನು ಹೇಳ್ತಾರೆ, ನಮಗೆ ಏನೇನ್ ಮಾಡ್ಬೇಕು ಅಂತಾರೆ, ಅದೆಲ್ಲ ಆದಷ್ಟು ಡಾಕ್ಟರ್ ಹತ್ರ ಮಾತಾಡ್ಸೋದಕ್ಕೆ ಟ್ರೈ ಮಾಡ್ತಾಳೆ ಇವಳು. ನಾನು ಯಾವಾಗಲೂ ಹೋಗಿ ಮಾತಾಡಿಲ್ಲ ಅವ್ರ ಹತ್ರ. ಟ್ರೈ ಮಾಡ್ತೀನಿ, ಆದಷ್ಟು ಕೇಳ್ತೀನಿ ಒಂದ್ಸಲ. ಬಿಕಾಸ್ ನಂಗೆ ಗೊತ್ತು ಅಷ್ಟೊಂದ್ ಜನ ಇರ್ತಾರೆ, ಅವ್ರ ಮಧ್ಯೆ ನಾನು ಅವ್ರ ಟೈಮ್ನ ತಗೊಳಕ್ ಆಗಲ್ಲ. ನೋಡೋಣ, ಅದಿಲ್ಲ ನಾನೇ ಕೇಳ್ಬಿಟ್ಟು ನಿಮಗೆ ಹೇಳ್ತೀನಿ. ನೋಡೋಣ ಯಾವ ತರ ಆಗುತ್ತೆ ಅಂತ. ತಗೊಳ್ಳಿ ಅಮ್ಮ ಅವ್ರ ಆಶೀರ್ವಾದ. ಹ್ಞೂ ಸರಿಯಾಗಿ ಆಶೀರ್ವಾದ ಮಾಡ್ಬೇಕು ನೀನು. ಮಗು ಮಾತ್ರ ಕೇಳ್ತೀಯಾ? ಏನಂತ ಆಶೀರ್ವಾದ ಮಾಡಿದ್ರಿ? ಒಳ್ಳೇದಾಗ್ಲಿ. ಇವತ್ತಿನ ಕಾಲದಲ್ಲಿ 2 ಅಂದ್ರೇನೆ ಕಷ್ಟ. ಸರಿ, ಒಂದಾಗ್ಲಿ, ಆಮೇಲೆ 2ಕ್ಕೆ ಹೋಗೋಣ. ಆಮೇಲೆ ಯೋಚನೆ ಮಾಡೋಣ. ಸರಿ, ಹಾಸ್ಪಿಟಲ್ ಹತ್ರ ಸಿಗ್ತೀವಿ, ಬನ್ನಿ. ಟೈಮ್ ತೋರಿಸ್ಬಿಡು, ಬರೋದನ್ನು ತೋರಿಸ್ಬಿಡೋಣ. 12:30, ಇನ್ನೂ 10 ಗಂಟೆಗೆ ಹೋಗ್ಬೇಕಿತ್ತು. ನಾವು ಫೋನ್ ಮಾಡಿ ಅಪಾಯಿಂಟ್ಮೆಂಟ್ ತೊಗೊಂಡಿದ್ದೀವಿ ಅಷ್ಟೇ. ಸರಿ, ಹೋಗೋಣ ಬನ್ನಿ. ನನ್ನ ವೈಫ್ ಅಲ್ಲಿ ನಿಂತಿದ್ದಾರೆ ನೋಡಿ, ಎಷ್ಟೊಂದು ಜನ ಬಂದಿರ್ತಾರೆ ಅಂತ. ಫುಲ್ ಟೆನ್ಷನಲ್ಲಿ ಅವಳು. ಕಷ್ಟ ಇದೆ. ಪ್ರೆಗ್ನೆನ್ಸಿ ಆಗೋದೊಂಥರ ಆದರೆ ಪ್ರೆಗ್ನೆನ್ಸಿ ಆದಮೇಲೆ ಇನ್ನೊಂಥರ ಕಷ್ಟ ಇರುತ್ತೆ, ಮಕ್ಕಳಾದ್ಮೇಲೆ ಒಂಥರ ಕಷ್ಟ ಇರುತ್ತೆ. ಯಾವುದು ಸ್ವಲ್ಪ ಲೈಫ್. ನನ್ನ ವಯಸ್ಸು ಕೆಲಸಕ್ಕೆ ಗೊತ್ತಿಲ್ಲ, ಮೈಕ್ ಹಾಕಿಲ್ಲ, ಅಲ್ಲಿ ನಿಂತವ್ರೆ. ಅವ್ರನ್ನೇನು ಕರೆದ್ರು, ಅವಾಗ ವಾಶ್ರೂಮಿಗೆ ಹೋಗಿದ್ಲಿ, ಇವಾಗ ವೇಟ್ ಮಾಡ್ಕೊಂಡು ನಿಂತಿದ್ದಾನೆ. ಎಷ್ಟು ಝೂಮ್ ಆಗ್ತದೆ. ಬರ್ತವ್ರೆ ಮೇಡಮು. ಏನಾಯಿತು? ಎಲ್ಲ ಸರಿಯಾಗಿದೆಯಾ? ಖುಷಿನಾ? ಅಲ್ಲಿ ಎಷ್ಟು ಟೆನ್ಷನ್ ಐತಿತ್ತಲ್ವ? ಟೆನ್ಷನ್ ನನಗೆ, ನನ್ನ ಟೆನ್ಷನ್ಗಿಂತ ಬೇರೆಯವ್ರಿಗೆ ಚೆಕ್ ಮಾಡ್ತಿರ್ತಾರಲ್ಲ, ಹಾಂ, ಅವರು ಒಬ್ಬೊಬ್ರು ಹೇಳ್ಕೊತಿರ್ತಾರಲ್ಲ, ಅದು ಒಂಥರ ಫೀಲ್ ಆಗ್ತಿರುತ್ತೆ. ಸರಿ, ಬ್ಲಡ್ ಟೆಸ್ಟಿಗೆ ಹೋಗೋಣ. ನಾನು ಹೋದಾಗ ನನಗೆ ಏನಾದರೂ ಹೇಳಿದಿರ ಅಂತ. ಸರಿ, ಬ್ಲಡ್ ಟೆಸ್ಟಿಗೆ ಹೋಗೋಣ. ಹಾಸ್ಪಿಟಲಿಂದ ಆಚೆ ಬಂದರೆ ಸ್ವಲ್ಪ ರಿಲೀಫ್. ನನ್ನ ಪ್ರಕಾರ ಹಾಸ್ಪಿಟಲ್ ನಿಮ್ಮ ಪ್ರಕಾರ ಹೋಗ್ಬಿಡುತ್ತೆ. ಡಾಕ್ಟರು ಫುಲ್ಲು ಬ್ಯುಸಿ ಸ್ಕೆಡ್ಯೂಲು. ಸೊ ಈ ಆಸ್ಪತ್ರೆಯಲ್ಲೇ ನಾವು ತೋರಿಸ್ತಿರೋದು ಪ್ರತಿಭಾ ಮೇಡಮ್ ಅವರು. ಏನು ಗೊತ್ತಾ, ಹಾಂ, ಕೇಳೋಣ ಅಂದ್ಕೊಂಡೆ. ಹಾಂ, ಅವರಿರೋ ಬಿಸಿಗೆ ನನಗೆ ಬೇಜಾರಾಗುತ್ತೆ. ಅತ್ಲಾಗಿ ಪಾಪ ಒಂದು ಸ್ವಲ್ಪ ಥರ ರೆಸ್ಟ್ ಮಾಡಿ ಅಂತ ಅನಿಸ್ತು. ಸರಿ, ಹೋಗೋಣ. ನೆಕ್ಸ್ಟು ಅಲ್ಲಿ ಹೋಗಿ ಸಿಗೋಣ. ಬ್ಲಡ್ ರಿಪೋರ್ಟ್ ಕೊಡೋದು ಲೇಟ್ ಆಗುತ್ತೆ. ಹಬ್ಬಕ್ಕೆ ಹಣ್ಗಳು ತಗೊಬರಕ್ಕೆ ಹೇಳಿದ್ದಾರೆ, ಯಾಕಂದರೆ ರೇಟ್ ಜಾಸ್ತಿ ಆಯ್ತಿದೆಯಲ್ಲ. ನಮ್ಮೂರಲ್ಲಿ ಯಾವ ಥರ ನಡೀತಿದೆ ಅಂದರೆ ನೋಡಿಲ್ಲಿ ಫುಲ್ಲು ಮಾರ್ಕೆಟ್, ಫುಲ್ ಅಂಗಡಿಗಳು. ಅಲ್ಲ, ಏನೇನು ತಗೋತಿದ್ಯಾ? ತಗೊಳಕ್ಕೆ ಗೊತ್ತಾಯ್ತಿದ್ಯಾ? 5 ಥರದ ಹಣ್ಣು. ಹಣ್ಣನ್ನು ಕೇಳಿದ್ರೆ ಹಾಕೊಡೋರು ಅವಾಗಲೇ. ಹಾಂ, ಆ ಕಡೆ ಸೈಡ್ ಬೇರೆ ಬೇರೆ ಹಣ್ಣುಗಳಿದಾವೆ ಕಣ. ಹಬ್ಬದ ಶಾಪಿಂಗು ಜಾಸ್ತಿ ನಡೀತಾ ಇದೆ. ಯಾಕೆ? ಪರವಾಗಿಲ್ಲ, ನಿಂಗೂ ತಲೆ ಇದೆ. ಏನು ಅನಾನಸ್ ಸೀಸನ್ನಾ? ಇಷ್ಟೊಂದು ಜನ ಹಾಕೊಂಡವ್ರ ಫುಲ್, ಎಲ್ಲಿ ನೋಡಿದ್ರು ಅನಾನಸ್ಸು. ಹಾಂ ಹಾಂ, ಸರಿ ತಗೊಳ್ಳಿ. ನನ್ನ ಹುಡುಗಿ ವ್ಯಾಪಾರ ಮಾಡ್ತಾವಳೆ. ಹೆಂಗೆ ಹೇಳ್ತಿದ್ಯಾ? ಅಂದರೆ ಹಬ್ಬ ಇನ್ನೂ 3 ದಿನ ಇದೆಯಲ್ಲ. ಇವತ್ತು ಬುಧವಾರ, ಕೆಲವ್ರ ಕಡೆ ಶನಿವಾರ ಅಂತಾರ. ಶುಕ್ರವಾರ. ಓಕೆ, ಹಾಂ ಹಾಂ ಹಾಂ. ಅಣ್ಣ ಎಲ್ಲ ಫ್ರೀಯಾಗಿ ಕೊಡ್ತಾರೆ. ಈ ಅಂಗಡಿಗೆ ಬನ್ನಿ. ಅವ್ರದ್ದೇ ಅಂಗಡಿನಾ? ನಮ್ದು ಅಂಗಡಿನಾ? ಓಕೆ, ನಮ್ಮದೇ ಅಂಗಡಿ. ಯಾರ್ಯಾರು ಹಬ್ಬಕ್ಕೆ ಹಣ್ಣು ತಗೋಬೇಕು ಎಲ್ಲ ತಗೋಬಿಡಿ. ಇಲ್ಲ, ನಮ್ಗಿಂತ ಹೆಚ್ಚಲ್ವಂತ ಫುಲ್ ಎಲ್ಲ ಕಡೆ ಹಣ್ಣುಗಳೇ ಹಾಕೊಂಡಿರೋದು. ಸರಿ, ನಾವು ಹಾಸ್ಪಿಟಲಿಗೆ ಹೋಗಿ ಸಿಗೋಣ ಅಲ್ವಾ? ಹಾಂ. ಅಮ್ಮವ್ರೆ, ಎಲ್ಲಿಗೆ ಹೋಗ್ತಿದ್ದೀರಾ? ಇವಾಗ ಹೋಗ್ಬೇಕು ಮತ್ತೆ.
ಹಣ್ಗಳಿಗೆ 1000 ರೂಪಾಯಿ ಆಯಿತು ಹಣ್ಗಳಿಗೆಲ್ಲ ದುಡ್ಡು ಕೊಡಿ ವರಮಹಾಲಕ್ಷ್ಮಿ ಹಬ್ಬಕ್ಕೆ ನೀವ್ ಹೇಳಿದಲ್ವ ತಗೋಬಾ ತಗೋಬಾ ಅಂತ. ಸೊ ಅದೇ ಡಾಕ್ಟರ್ ಬರೋದು 7 ಗಂಟೆ ಆಗುತ್ತೆ ಅಂದರು. ಇನ್ನೇನು ಮತ್ತೆ ರಿಪೋರ್ಟ್ ಇಸ್ಕೊಳ್ಳೋದೇನೋ ಇಸ್ಕೋಬೋದು, ಮತ್ತೆ ಡಾಕ್ಟರ್ಗೆ ತೋರಿಸ್ಕೊಂಡೇ ಹೋಗ್ಬೇಕು. ಹಾಗಾಗಿ ಲೇಟ್ ಆಗ್ತಿದೆ. ಸೊ ಇವಾಗ 7 ಗಂಟೆ ಆಗಕ್ಕೆ ಬಂತು. ಸೊ ಎಷ್ಟು 6:50. ಹಾಗೆ ವಿಪ್ರೋದಲ್ಲಿ ವಾಕಿನ್ ನಡೀತಾ ಇತ್ತು. ಅಸೋಸಿಯೇಟ್ ಮ್ಯಾಪ್ ಪ್ರೋಸೆಸ್ ಉದ್ಯೋಗಗಳಿಗೆ ಯಾವುದಾದ್ರೂ ಪದವಿ ಆಗಿದ್ರೂ ಕೂಡ ಅಪ್ಲೈ ಮಾಡ್ಬೋದು. ಆದರೆ BE ಮತ್ತು ಡಬಲ್ ಡಿಗ್ರಿ ಆಗಿರುತ್ತಲ್ಲ ಅವರು ವಾಕಿನ್ನ ಅಟೆಂಡ್ ಮಾಡೋದಕ್ಕಾಗಲ್ಲ. ಇಲ್ಲಿ ಎಂಪ್ಲಾಯ್ ID ಕಾಣಿಸ್ತಿದೆಯಲ್ಲ, ಈ ಐಡಿನ ನೀವು ರೆಸ್ಯೂಮ್ ತೊಗೊಂಡು ಹೋಗ್ತೀರಲ್ಲ, ಅಟೆಂಡ್ ಮಾಡಬೇಕಿದ್ರೆ ಆ ರೆಸ್ಯೂಮ್ ಮೇಲೆ ಈ ಎಂಪ್ಲಾಯ್ ಐಡಿನ ಹಾಕಿ. ಲೊಕೇಶನ್ನು ಇಲ್ಲಿ ವಿಪ್ರೋ ಕಾರ್ಪೊರೇಟ್ ಆಫೀಸ್ ಮೇನ್ ಗೇಟ್, ಇದು ಕೈಕೊಂಡರ ಅಲ್ಲಿ ಬ್ಯಾಂಗ್ಳೂರು. ಸೊ ಈ ಲೊಕೇಶನ್ನ ಗೂಗಲ್ ಮ್ಯಾಪ್ಸ್ನಲ್ಲಿ ಹಾಕಿ, ಅದೇ ತೋರಿಸುತ್ತೆ. ಯಾವ್ಯಾವ ಬ್ಯಾಚು ಅಂದರೆ 2022, 2023, 2024 ಮತ್ತು 2025. 2026 ಎಲ್ಲ ವ್ಯಾಲಿಡ್ ಡಾಕ್ಯುಮೆಂಟ್ ಇದ್ದರೆ ಮಾತ್ರ ಅಟೆಂಡ್ ಮಾಡ್ಬೋದು. ಕಂಡೀಷನ್ಸ್ ಅಪ್ಲೈ ಆಗುತ್ತೆ. ಪ್ರಾವಿಷನಲ್ ಸರ್ಟಿಫಿಕೇಟ್ ಇರಬೇಕು. ಸೊ ಆದಷ್ಟು ಯಾರ್ಯಾರು ಪದವಿಯಾಗಿ ಉದ್ಯೋಗನ ಹುಡುಕ್ತಿದ್ರೆ ಈ ವಿಪ್ರೋದಲ್ಲಿ 20th ಮತ್ತು 22nd ಸೊ ವಾಕಿನ್ ಇರುತ್ತೆ. ಆದಷ್ಟು ಅಟೆಂಡ್ ಮಾಡಿ. ಇದು ರೆಫರಲ್ ಇರೋರು ಮಾತ್ರ ಅಟೆಂಡ್ ಮಾಡೋಕ್ಕಾಗೋದು. ಎಂಪ್ಲಾಯ್ ID ಕಾಣಿಸ್ತಿದೆಯಲ್ಲ, ಈ ID ನಿಮ್ಮ ರೆಸ್ಯೂಮ್ನಲ್ಲಿ ಇದ್ದರೆ ಮಾತ್ರ ವಾಕಿನ್ ಅಟೆಂಡ್ ಮಾಡೋದಕ್ಕೆ ಆಗೋದು. ಸೊ ತಿಳಿಸ್ಕೊಟ್ಟಿದ್ದೀನಿ. ಆದಷ್ಟು ಈ ಆಪರ್ಚುನಿಟಿನ ಯುಟಿಲೈಸ್ ಮಾಡ್ಕೊಳ್ಳಿ. ನಿಮ್ಗೆ ಏನಾದ್ರು ಗೊತ್ತಾಗ್ತಾ ಇಲ್ಲ ಅಂದರೆ ಕಮೆಂಟಲ್ಲಿ ತಿಳಿಸಿರಿ. ಸೊ ಇವತ್ತಿನ ಸೀರೀಸ್ ಇದಿರಲಿಲ್ಲ, ಬಟ್ ಇದು ಒಂದು ಉದ್ಯೋಗ ಅಲ್ವಾ, ಉದ್ಯೋಗ ಅನ್ನೋದು ತುಂಬಾ ಇಂಪಾರ್ಟೆಂಟು. ಅದಕ್ಕೆ ಆದಷ್ಟು ನಿಮಗೆ ಗೊತ್ತಿರೋರಿಗೆ ವಿಡಿಯೋನ ಶೇರ್ ಮಾಡಿ. ಇಲ್ಲಾಂದರೆ ಈ ಪಾರ್ಟ್ನ ಸ್ಕ್ರೀನ್ಶಾಟ್ ತೊಗೊಂಡು ಹೋಗಿ ಅಟೆಂಡ್ ಮಾಡು ಅಂತ ಎಂಪ್ಲಾಯ್ ID ಕೊಟ್ಟರು ಸಾಕು, ಅವರಿಗೆ ಉದ್ಯೋಗ ಆಗುತ್ತೆ. ಸೊ ಇವಾಗ ಪ್ರೆಗ್ನೆನ್ಸಿ ಬಗ್ಗೆ ಇರೋದ್ರಿಂದ ಈ ವಿಡಿಯೋ ನಾವಿವಾಗ ರಿಪೋರ್ಟ್ನ ತೋರಿಸಿ ಏನೇನಾಯಿತು, ಏನೇನು ಮಾಡಬೇಕು ಅಂತ ನಿಮಗೆ ತಿಳಿಸ್ಕೊಡ್ತೀವಿ. ಅದಕ್ಕೂ ಮುಂಚೆ ಇದು ಅಪ್ಡೇಟ್ ಸಿಕ್ತು ನನಗೆ, ಇವಾಗ ಜಸ್ಟ್ ಸಿಕ್ಕಿದ್ದು. ಸೊ ಹಾಗಾಗಿ ನಿಮಗೆ ತಿಳಿಸ್ಕೊಡೋಣ ಅನ್ನಿಸ್ತು. ಹಾಸ್ಪಿಟಲ್ಗೆ ಹೋಗಿ ಸಿಗ್ತೀವಿ. ಸರಿ ಬನ್ನಿ ಹೋಗೋಣ. ಬನ್ನಿ ಹೋಗೋಣ. ಹೋಗಿ ಬರ್ತೀವಿ. ರಿಪೋರ್ಟ್ ಎಲ್ಲ ತೋರಿಸ್ಕೊಬಂದಾಯಿತು. ನಾರ್ಮಲ್ ನೋಡಿ, ಬೆಳಗ್ಗೆ ಈ ಕ್ಲಿಪ್ ಹಾಕಿದ್ದು, ಇವಾಗ ರಾತ್ರಿ ಕ್ಲಿಪ್ ಹಾಕ್ತೀವಿ. ಸೊ ಹಾಸ್ಪಿಟಲಿಗೆ ಬಂದಾಗ ನಾರ್ಮಲ್ ಆಗಿದ್ದಿರುತ್ತೆ. ನಡೀರಿ ಹೋಗೋಣ, ಹೋಗಿ ನಡ್ಕೊಂಡು ಹೋಗೋಣ. ಹಾಂ ನಡೀರಿ. ಇಲ್ಲ ಕಾಣ್ತಿದ್ಯಾ? ಹ್ಞೂ ಬೆಳಕೆ ಇದೆಯಾ? ಚೆನ್ನಾಗಿದೆಯಾ? ಚೆನ್ನಾಗಿ ಕಾಣಿಸ್ತಿದ್ಯಾ? ಪರವಾಗಿಲ್ಲ. 1.5 ಲಕ್ಷ ಕೊಟ್ಟಿದ್ದಕ್ಕೂ ಮೊಬೈಲ್ಗೆ. ನಿನಗಲ್ಲ ನೋಡಿ, ಇಲ್ಲಿ ಅಲ್ಲಿ ಇದು ಮಾಡಿದ್ರೆ ಏನಿಲ್ಲ, ಅಲ್ಲಿ ಚೆಕಪ್ ಹೇಳಿದ್ರೆ ಇಲ್ಲಿ ಬಂದು ಸ್ಕ್ಯಾನ್ ಮಾಡಿಸ್ಕೋಬೇಕು. ಇಲ್ಲಿ ಈ ಸ್ಕ್ಯಾನಿಗೂ ಕ್ಯೂ ನಿಂತ್ಕೋಬೇಕು. ಅಲ್ಲಿ ಇಲ್ಲಿ ಅಪಾಯಿಂಟ್ಮೆಂಟ್ ತಗೊಂಡೋದ್ರೆ ಅವರೇ ಹೇಳ್ತಾರೆ. ಲೇಟ್ ಆಗತ್ತಿದ್ರೆ 2 ಅವರ್ 3 ಅವರ್. ಅನಿಕಾ ಸ್ಕ್ಯಾನ್ಸ್ ನಮ್ಮದು ಇಲ್ಲ ಸ್ಕ್ಯಾನ್ ಆಗಿದ್ದು. ಯಾರು ವರ್ಕ್ ಮಾಡೋರಿದ್ರೆ ನೋಡ್ಕೊಳ್ರಪ್ಪ, ಇಲ್ಲ ಕೇಳ್ಕೊಬಿಡಿ. ಅಂದರೆ ಹಾಂ, ಮೊದಲು ಇಲ್ಲೇ ಇದ್ದಿದ್ದು ಹಾಸ್ಪಿಟಲು, ನಾವು ಇಲ್ಲಿದ್ದಾಗಿಂದ ತೋರಿಸೋದಕ್ಕೆ ಸ್ಟಾರ್ಟ್ ಮಾಡಿರೋದು. ನೀವೇ ಅರ್ಥ ಮಾಡ್ಕೊಳ್ಳಿ. ಹೊಸ ಹಾಸ್ಪಿಟಲಿಗೆ ಶಿಫ್ಟ್ ಆಗಿದೆ. ಪಾಪ ಮೆಡಿಕಲ್ ಒಂದೇ ಅನಾಥವಾಗಿದೆ. ನಮ್ಮ ಅಂಕಲ್ ಇಲ್ಲ ಅನ್ಸುತ್ತೆ. ಇಲ್ಲಿ ಎಲ್ಲಿದ್ದಾರೆ? ಓ ಇಲ್ಲೇ ಇದ್ದಾರೆ ಅಂಕಲ್, ಇದ್ದಾರೆ. ಫುಲ್ ಡಿಸ್ಕೌಂಟ್ಗೆ ಹಾಕೊಡ್ತಾನೆ ನಮಗೆ ಟ್ಯಾಬ್ಲೆಟ್ ಎಲ್ಲ. ಹೇಳ್ಕೊಬರ್ತಿದ್ದೀನಿ. ಸೊ ಇಲ್ಲಿದ್ದಾಗ ಇದು ಹಳೆ ಹಾಸ್ಪಿಟಲು ಕ್ಲೋಸ್ ಫುಲ್ ಕ್ಲೋಸ್ ಆಗಿಬಿಟ್ಟಿದೆ. ಸರಿ, ನಾವು ಮನೆಗೆ ಹೋಗಿ ಸಿಗ್ತೀವಿ. ಟ್ಯಾಬ್ಲೆಟು ತಗೊಂಡಾಯಿತು. ನೀವು ಪ್ರತಿ ಸಲ ಹಾಸ್ಪಿಟಲಿಗೆ ಬರಬೇಕಿದ್ರೆ ಫಿಕ್ಸ್ ಆಗಿಬಿಡಿ, ದುಡ್ಡು ಹಿಡ್ಕೊಂಡು ಬರಬೇಕು. ನಮ್ದು ಮಿನಿಮಮ್ ಅಂದರೂ ಇವತ್ತು 3,000 3,500 ಖರ್ಚಾಗಿದೆ. ಬ್ಲಡ್ ರಿಪೋರ್ಟು ಮತ್ತು ಟ್ಯಾಬ್ಲೆಟ್ಸ್ ಎಲ್ಲಿದ್ದಾರೆ, ಟ್ಯಾಬ್ಲೆಟು. ಅಪಾಯಿಂಟ್ಮೆಂಟ್ಗೆ 350 ರೂಪಾಯಿ ಕೊಡಬೇಕು. 350 ರೂಪಾಯಿ ಕೊಟ್ಟರೆ ಬೇಗ ಹೋಗ್ತೀವಿ. ಬನ್ನಿ. ಇದೇ ಬೇಗ ಒಂದು ಲೆಕ್ಕದಲ್ಲಿ. ಹಾಂ, ಇದೇ ಹಾಸ್ಪಿಟಲು. ಲೈಟಿಂಗ್ಸಲ್ಲೂ ಕೂಡ ಚೆನ್ನಾಗಿ ಕಾಣಿಸ್ತಾ ಇದೆ. ಸೊ ಇವತ್ತಿನ ದಿನ ಇದೇ ಆಗೋಯ್ತು, ಮುಗೀತು. ಅವತ್ತಿನ ದಿನ ಫುಲ್ ಡೇ ಅದಕ್ಕೆ ಡೆಡಿಕೇಟ್ ಮಾಡಬೇಕು. ಇಲ್ಲೇ ಇದೆ ಗಾಡಿ, ವಿಡಿಯೋ ಓಡಿಸ್ತಲ್ಲ ಇವಾಗ. ತೆಗೀರಿ, ನೀವೇನು ಕಾಣಿಸ್ತಿಲ್ಲ, ಫುಲ್ಲು ಬ್ರೈಟಾಗಿ ಕಾಣಿಸ್ತಿದ್ದೀರಾ. ಸೊ ನಾವು ಮನೆಗೆ ಹೋಗೇ ಸಿಗ್ತೀವಿ ಏನೇನಾಯಿತು ಅಂತ ಹೇಳೋದಕ್ಕೆ. ಸರಿ. ಸೊ ಯಾಕೆ ಪ್ರೆಗ್ನೆನ್ಸಿ ಸೀರೀಸ್ನ ಸ್ಟಾರ್ಟ್ ಮಾಡಿದ್ವಿ
ತುಂಬ ಕಮೆಂಟ್ಸ್ಗಳು ಬರ್ತಿತ್ತು. ಸ್ವಲ್ಪ ದಿನ ನಿಲ್ಲಿಸಿದ್ದು. ಏನಕ್ಕೆ ಅಂದರೆ ಕಮೆಂಟಲ್ಲಿ ಹಾಕಿದ್ರೆ ಯಾರೋ ನಿಮಗೆ ಇನ್ನೂ ಮಕ್ಕಳಾಗಿಲ್ಲ, ನೀವೇನು ಅದ್ರ ಬಗ್ಗೆ ಹೇಳ್ತೀರಾ ಅಂತ. ನಾವು ಫಾಲೋ ಮಾಡಿದ್ದೀವಿ. ಅದೇನು ಆಗ್ತಿದೆ ಅಂತ ನಮಗೆ ಗೊತ್ತು, ಅದು ಹೆಂಗೆ ಅನುಭವಿಸ್ತಿದ್ದಾರೆ ಅಂತ ನಮಗೆ ಗೊತ್ತು. ಅದಕ್ಕೇ ನಿಮ್ಮ ಹತ್ರ ಎಷ್ಟಾಗುತ್ತೋ ನಮ್ಮ ಕೈನಲ್ಲಿ ಅಷ್ಟು ಪಾಸಿಟಿವ್ ಕೊಡೋದಕ್ಕೆ. ಹೌದು, ಚೆನ್ನಾಗಿ ಹೋಗ್ತಿದೆ ಚಾನಲ್ನಲ್ಲಿ, ವ್ಯೂಸು ದುಡ್ಡು ಒಂದೇ ಅಲ್ಲ ಲೈಫ್ನಲ್ಲಿ. ಈ ಥರ ಸಿಚುವೇಶನ್ ಬಂದವ್ರಿಗೆ, ಸಿಚುವೇಶನ್ ಫೇಸ್ ಮಾಡಿದವ್ರಿಗೆ ಅರ್ಥ ಆಗಿರುತ್ತೆ. ನಿಮ್ಮ ಮನೆಯಲ್ಲೇ ನಿಮ್ಮ ಅಕ್ಕ ತಂಗಿರು ಯಾರು ಇರ್ತಾರೆ, ಅವ್ರಿಗೆ ಮಕ್ಕಳಾಗಿಲ್ಲ ಅಂತ ಗಂಡು ಮಕ್ಳನ್ನ ಯಾರನ್ನೂ ಕೇಳಲ್ಲ, ಹೆಣ್ಮಕ್ಳನ್ನೇ ಕೇಳೋದು. ಅದರಲ್ಲೂ ಕೂಡ ಗಂಡು ಮಗು ಆದರೆ ಒಂಥರ ನೋಡ್ತಾರೆ, ಹೆಣ್ಮಗು ಆದರೆ ಒಂಥರ ನೋಡ್ತಾರೆ. ಆ ಪದ್ಧತಿ ಇನ್ನೂ ಕೂಡ ಇದೆ. ಇಲ್ಲ, ಮಕ್ಳಾಗ್ಲಿಲ್ಲ ಅಂದ್ರೆ ಒಂಥರ ಟೆನ್ಷನ್ ಇರುತ್ತೆ. ಅಕಸ್ಮಾತ್ ಅಲ್ಲಿ ಹೆಣ್ಮಗು ಫಸ್ಟ್ನೇದೇನಾದ್ರು ಹೆಣ್ಮಗು ಆದ್ರೆ ಇನ್ನೊಂಥರ ಟೆನ್ಷನ್ ಕೊಡ್ತಾರೆ. ಆ ಹೆಣ್ಣು ಅದನ್ನ ಯಾವ ತರ ಸಹಿಸ್ಕೋಬೇಕು. ಮತ್ತು ಮಕ್ಕಳಾಗಿಲ್ದಿರೋ ಹೆಣ್ಮಕ್ಳನ್ನ ಯಾವ ರೀತಿ ನೋಡ್ತಿರ್ತಾರೆ ಅಂತ ಗೊತ್ತಾ? ಅದನ್ನ ಅನುಭವಿಸಿರೋರಿಗೆ ಮಾತ್ರ ಗೊತ್ತಿರುತ್ತೆ. ನಿಮಗೆಲ್ಲ ಇದೇನೋ ವ್ಯೂಸ್ಗೋಸ್ಕರ ಮಾಡ್ತಿದ್ದೀವಿ, ಏನು ತೋರಿಸ್ಕೊಂಡಿದ್ದೀವಿ ವ್ಯೂಸ್ಗೋಸ್ಕರ? ನಾವು ಇರೋ ಮೆಸೇಜಸ್ನೇ ಹೇಳ್ತಾ ಇರೋದು. ಈ ಥರ ರಿಪೋರ್ಟ್ ಬರುತ್ತೆ, ಈ ಥರ ಇರುತ್ತೆ. ಯಾರ ಕೈಲಿ ಹೋಗಕ್ ಆಗ್ತಿರಲ್ಲ, ಈ ತರ ಇರತ್ತೆ, ಈ ತರ ಸ್ಟೆಪ್ ಬೈ ಸ್ಟೆಪ್ ಈ ತರ ಮಾಡ್ಕೋಬೇಕು ಅಂತ ಹೇಳ್ತಿದೀವಿ ಅಷ್ಟೇ, ಅವ್ರಿಗೊಂದು ಐಡಿಯಾ ಬರ್ಲಿ ಅಂತ. ಅದ್ ಬಿಟ್ಟು ಲೈಫ್ ಯೂಸ್ಗೋಸ್ಕರ ಅಂತೆಲ್ಲ ಅನ್ಕೊಳಕ್ ನಾನು ಹೋಗ್ಬೇಡಿ. ಇದು ಯಾರಿಗೂ ರಿಪ್ಲೈ ಕೊಡೋಕೆ ಹೋಗ್ತಾ ಇಲ್ಲ. ನಮ್ಮ ಥರ ಮತ್ತು ಸುಮಾರು ಜನ ಮಕ್ಕಳಾಗಿರೋ ಇಲ್ಲದೇ ಇರೋರು ಕೂಡ ಸುಮಾರು ಜನ ಇದ್ದಾರೆ, ಅವ್ರಿಗೋಸ್ಕರ ಮಾಡ್ತಾ ಇದ್ದೀವಿ. ಸೊ ಜಾಸ್ತಿ ಇವಾಗ ನೆಗೆಟಿವ್ ಕಮೆಂಟ್ಸ್ಗಳಿಗೆ ಎಲ್ಲ ತಲೆ ಕೆಡಿಸ್ಕೊತಿದ್ರೆ ಅದಾಗಲ್ಲ. ಇವಾಗ ನಮ್ಮಿಂದ ಒಂದಿಬ್ಬರು 3 ಜನ ಯೂಟ್ಯೂಬ್ ಸ್ಟಾರ್ಟ್ ಮಾಡಿದ್ದಾರೆ. ಅವೆಲ್ಲ ಪಾಸಿಟಿವ್ ರೆಸ್ಪಾನ್ಸ್ ನೋಡಿದಾಗ ತುಂಬಾ ಖುಷಿ ಆಗುತ್ತೆ. ಮತ್ತು ಸುಮಾರು ಜನ ಪಾಸಿಟಿವ್ ಕಮೆಂಟ್ ಇರುತ್ತೆ, ಪಾಸಿಟಿವ್ ವೈಬ್ಸ್ ಇರೋಣ. ಓಕೆ, ನಾನು ಆದಷ್ಟು ಹೇಳೋದು, ಇವತ್ತು ಹಾಸ್ಪಿಟಲಲ್ಲೂ ಕೂಡ ನೋಡಿದಾಗ ಪ್ರೆಗ್ನೆಂಟ್ ಆದ ತಕ್ಷಣವೇ ಏನೋ ಗುಡ್ ನ್ಯೂಸ್ ಅಂತ ಅಲ್ಲ, ಪ್ರೆಗ್ನೆಂಟ್ ಆದಮೇಲೂ ಕೂಡ ಎಷ್ಟೊಂದು ಜನ ಎಷ್ಟೊಂದು ಪ್ರಾಬ್ಲಮ್ಗಳನ್ನ ಫೇಸ್ ಮಾಡ್ತಿರ್ತಾರೆ ಗೊತ್ತಾ? ನಾನು ಟರ್ಮ್ಸ್ ಎಲ್ಲ ಯೂಸ್ ಮಾಡೋಕ್ಕಾಗಲ್ಲ. ಅಲ್ಲಿ ಕೇಳ್ತಿದ್ದಾಗ ಸ್ಟೋರಿಗಳನ್ನ ಎಷ್ಟು ಫೀಲ್ ಆಗುತ್ತಂದರೆ, ಆ ಹೆಣ್ಮಗು ಎಷ್ಟು ಗಂಡು ಮಕ್ಳೇನೋ ಆರಾಮಾಗಿ ನಾವೇನೋ ಮಾಡಿಬಿಡ್ತೀವಿ, ಬಟ್ ಅನುಭವಿಸೋದು ಅಟ್ ದಿ ಎಂಡ್ ಆಫ್ ದಿ ಡೇ ಹೆಣ್ಮಗು. ಸೊ ಆ ಹೆಣ್ಮಗುಗೆ ಸಿಗಬೇಕಾಗಿರೋ ಬೇಸಿಕ್ ರೆಸ್ಪೆಕ್ಟ್ ಏನಿರುತ್ತೆ ಅದನ್ನು ಕೊಡೋದನ್ನು ಕಲ್ತ್ಕೊಳ್ಳಿ. ಏನು ಕೊಡಕ್ ಹೋಗ್ಬಿಡಿ. ಆ ಹುಡ್ಗಿಗ್ ಪ್ರೀತಿ ತೋರಿಸಿ ಸಾಕು. ಅವಳು ನಿಮ್ಮ ಹತ್ರ ಅದನ್ನೇ ಕೊಡು ಇದನ್ನೇ ಕೊಡು ಅಂತ ಕೇಳಲ್ಲ, ಬೇಸಿಕ್ ಕನ್ಸರ್ನ್ ತೋರಿಸಿ ಸಾಕು. ಮತ್ತೆ ಕೆಲವೊಬ್ರು ಮನೆಯಲ್ಲಿ ಹೆಣ್ಮಕ್ಳು ಪ್ರೆಗ್ನೆಂಟ್ ಆದಾಗ ಚೆನ್ನಾಗಿ ನೋಡ್ಕೊಳ್ಳೋದು, ಅದಕ್ಕಿಂತ ಮುಂಚೆ ಹೆಂಗೆಂಗೋ ನೋಡ್ಕೊಂಡಿರ್ತಾರೆ. ಏನಕ್ಕೆ ಹಂಗೆ ಮಾಡಬೇಕು? ಇನ್ನೊಂದು ಇನ್ನೂ ಮೇನ್ ವಿಷಯ ಏನಂದ್ರೆ, ಪ್ರೆಗ್ನೆಂಟ್ ಆದಾಗ ಚೆನ್ನಾಗಿ ನೋಡ್ಕೋತೀರಾ, ಪ್ರೆಗ್ನೆಂಟ್ ಆಗಿ ಡೆಲಿವರಿ ಆಗತ್ತಲ್ಲ, ಅದಾದ್ಮೇಲೂ ಕೂಡ ಆ ಹೆಣ್ಣು ತುಂಬಾ ನೋವು ಅನುಭವಿಸ್ತಿರ್ತಾಳೆ. ಆಗ್ಲೂ ಕೂಡ ಪ್ಲೀಸ್ ಚೆನ್ನಾಗಿ ನೋಡ್ಕೊಳ್ಳಿ. ಹುಡುಗರು ಹಿಂಗೆ ಇರ್ತೀವಿ, ನಮ್ದು ಹಿಂಗೇ ಇರುತ್ತೆ ಬಾಡಿ. ಬಟ್ ಅವ್ರ ಪ್ರೆಗ್ನೆನ್ಸಿ ಆದಮೇಲೆ, ಪ್ರೆಗ್ನೆನ್ಸಿ ಟೈಮ್ನಲ್ಲಿ ಅವ್ರ ಬಾಡಿ ವೇರಿಯೇಷನ್ನು, ಆ ಟೈಮ್ನಲ್ಲಿ ಏನೇನು ಆಗ್ತಿರುತ್ತೆ, ಆ ನೋವು ಏನೇನು ಅನುಭವಿಸ್ತಿರ್ತಾರೆ ಅವ್ರಿಗೆ ಮಾತ್ರ ಗೊತ್ತಿರುತ್ತೆ. ಸೊ ಇದು ಪ್ರೆಗ್ನೆನ್ಸಿ ಆದಮೇಲೆ ಬಿಟ್ಟಾಕಿ. ನಾನು ಹೇಳ್ತಾ ಇರೋದು, ಯಾಕೆ ಹೆಣ್ಮಕ್ಳಿಗೆ ರೆಸ್ಪೆಕ್ಟ್ ಕೊಡಬೇಕು, ಯಾಕೆ ಹೆಣ್ಮಕ್ಳಿಗೆ ಎಲ್ಲ ಕೆಲಸದಲ್ಲೂ ಕೂಡ ಸಹಾಯ ಮಾಡಬೇಕು ಅಂದರೆ, ಅವ್ರು ನಮಗೋಸ್ಕರ ತುಂಬ ಮಾಡ್ತಿರ್ತಾರೆ. ಅವ್ರು ಮಾಡೋ ಕೆಲಸದಲ್ಲಿ ಸ್ವಲ್ಪನಾದರೂ ನಮ್ಮ ಕೈ ಜೋಡಿಸಿದ್ರೆ ಅವ್ರಿಗೂ ಕೂಡ ಸ್ವಲ್ಪ ಹೆಲ್ಪ್ ಆಗುತ್ತೆ ಅಷ್ಟೇ. ನಾನು ಎಕ್ಸಾಂಪಲ್ ಈಗ ಕೊಡ್ತೀನಿ, ನಿಮಗೆ ಯಾವ ಥರ ಅರ್ಥ ಆಗತ್ತೆ ಗೊತ್ತಿಲ್ಲ. ನಿಮ್ಮ ಅಮ್ಮನೂ ಕೂಡ ಒಂದು ಹೆಣ್ಣು ಅಲ್ವಾ? ಅವ್ರು ನಿಮ್ಮನ್ನು ಎತ್ತಿದ್ದಕ್ಕೆ ನೀವು ಒಬ್ಬ ಮಗ ಆಗಲಿ ಯಾವ ಥರನಾದ್ರೂ ಇದ್ದೀರಾ ಅಲ್ವಾ? ಸೊ ನಿಮ್ಮ ಅಮ್ಮಂಗೆ ಯಾವ ಥರ ರೆಸ್ಪೆಕ್ಟ್ ಕೊಡ್ತೀರೋ ಬೇರೆ ಹೆಣ್ಮಕ್ಳಿಗೂ ಅದೇ ಥರ ರೆಸ್ಪೆಕ್ಟ್ ಕೊಡಿ, ಅಷ್ಟೇ ಸಾಕು, ಎಲ್ಲ ಸರಿ ಆಗುತ್ತೆ. ಅದು ಬಿಟ್ಟು ಈ ಆಳ್ಸೋ ಥರ ಎಲ್ಲ ನೋಡಬೇಡಿ, ಯಾರನ್ನೂ ನೋಡೋಕೆ ಹೋಗಬೇಡಿ. ಸೊ ಪ್ರೆಗ್ನೆನ್ಸಿ ತುಂಬಾ ಇಂಪಾರ್ಟೆಂಟು ಲೈಫ್ನಲ್ಲಿ, ಒನ್ ಆಫ್ ದಿ ಇಂಪಾರ್ಟೆಂಟ್ ಚಾಪ್ಟರ್. ಸೊ ಎಷ್ಟು ಜನಕ್ಕೆ ಯೂಸ್ ಆಗುತ್ತೆ? ಇವಾಗ ಸುಮಾರು ಜನ ಆಗ್ತಿರ್ತಾರೆ, ನೀವೇ ಆಚೆ ತಿನ್ನಬೇಡಿ ಅಂತೀರಾ, ನೀವೇ ಆಚೆ ತಿಂತೀರಾ. ಇವಾಗ ನಾವು ಸೋಷಿಯಲ್ ಮೀಡಿಯಾಗೆ ಬಂದಾದಮೇಲೆ ಸೊ ಎಲ್ಲ ಥರದೂ ಮಾಡ್ಬೇಕು. ನನಗೆ ಎಲ್ಲ ಥರದೂ ಕೂಡ ಎಕ್ಸ್ಪ್ಲೋರ್ ಮಾಡಬೇಕು ಅಂತ ಅನ್ನಿಸ್ತಿರುತ್ತೆ. ಸೊ ಆಚೆ ತೋರಿಸ್ ತಕ್ಷಣವೇ ಇಷ್ಟು ಫುಡ್ಡು ತಿಂತಿದ್ದೀವಿ, ಅಷ್ಟೊಂದೆಲ್ಲ ತಿಂತಿರಲ್ಲ. ಎಷ್ಟು ಬೇಕು ಅಷ್ಟೇ ತಿನ್ನಬೇಕು, ಎಷ್ಟು ಬೇಕು ಅದಕ್ಕೆ ಏನು ಮಾಡಬೇಕು ಕ್ಯೂರ್ ಆಗೋಕ್ಕೆ, ಅದನ್ನು ನಾವು ಮಾಡ್ಕೋತಿದ್ದೀವಿ. ಬಟ್ ಜನ ಕೆಲವರು ಅರ್ಥ ಮಾಡ್ಕೋತಾರೆ, ಎಲ್ಲರಿಗೂ ಅರ್ಥ ಮಾಡ್ಕೊಳಕ್ಕೆ ಹೋಗಲ್ಲ. ನಮ್ಮ ಮೇಯ್ನ್ ಇಂಟೆನ್ಷನ್ನು, ಮಕ್ಕಳಾಗ್ತಾ ಇಲ್ಲ ಅಂದರೆ ಜಾಸ್ತಿ ಟೆನ್ಷನ್ ತೊಗೊಳೋದಕ್ಕೆ ಹೋಗ್ಬೇಡಿ. ಆಗ್ತಾ ಇಲ್ಲ, ನಿಮ್ಮ ಕೈ ಮೀರಿನೂ ಕೂಡ ಆಗ್ತಾ ಇಲ್ಲ ಅಂದರೆ ಡಾಕ್ಟರ್ ಕನ್ಸರ್ನ್ ಮಾಡಿ. ಡಾಕ್ಟರ್ ಕನ್ಸರ್ನು ಇಂಪಾರ್ಟೆಂಟ್. ತುಂಬ ಜನ ಸುಮ್ಮನೆ ದುಡ್ಡು ವೇಸ್ಟ್ ಆಗುತ್ತೆ ಅಂದ್ಕೊಳಕ್ಕೆ ಹೋಗ್ಬೇಡಿ, ಡಾಕ್ಟರ್ ಕನ್ಸರ್ನ್ ಮಾಡಿ. ಖಂಡಿತವಾಗ್ಲೂ ಪಾಸಿಟಿವ್ ರಿಸಲ್ಟ್ ಬಂದೇ ಬರುತ್ತೆ. ಅವ್ರು ಹೇಳೋದನ್ನು ಪಾಲಿಸ್ಬೇಕಷ್ಟೇ. ನಾನಿವತ್ತು ಡಾಕ್ಟರ್ ಹತ್ರ ಡಿಸ್ಕಸ್ ಮಾಡಬೇಕಿದ್ರೆ ನಾನು ಅದೇ ವಿಡಿಯೋದು ಕೇಳ್ತಿದ್ದೆ, ಅವ್ರ ಹತ್ರ ಪರ್ಮಿಷನ್ ತೊಗೊಳೋದಕ್ಕೆ. ಸೊ ಡಾಕ್ಟರ್ ನನಗೆ ಹೇಳಿದಿಷ್ಟೇ, ಯಾವುದೇ ಹೆಣ್ಣಾಗ್ಲಿ ಯಾವುದೇ ಗಂಡಾಗ್ಲಿ ಮಕ್ಕಳಾಗ್ತಿಲ್ಲ ಅಂತ ಭಯ ಪಡೋದಕ್ಕಿಂತ ಅವ್ರ ವಿಲ್ ಪವರ್ ಇದೆಯಲ್ಲ, ಅದ್ರ ಮುಂದೆ ಏನೂ ಇಲ್ಲ. ಅವ್ರ ವಿಲ್ ಪವರ್ ಸ್ಟ್ರಾಂಗ್ ಆಗಿದ್ರೆ 1 ವರ್ಷ ತಗೋಬೋದು, 2 ವರ್ಷ 3 ವರ್ಷ ಎಷ್ಟಾದ್ರೂ ತಗೊಳ್ಳಿ, ಆದರೆ ಖಂಡಿತವಾಗ್ಲೂ ಮಗು ಆಗೇ ಆಗತ್ತೆ. ವಿಲ್ ಪವರ್ ಇರಬೇಕು.
ಏನೇ ಆಗ್ಲಿ ಬರೀ ಮಗು ವಿಷಯದಲ್ಲ, ಪ್ರತಿ ವಿಷಯದಲ್ಲೂ ವಿಲ್ ಪವರ್ ಇದ್ರೆ ಪ್ರತಿಯೊಂದು ಆಗುತ್ತೆ. ಮತ್ತಿನ್ನೊಂದು ಆಗ್ತಾ ಇಲ್ಲ ಅಂತ ತುಂಬಾ ತಲೆ ಕೆಡಿಸ್ಕೊಳಕ್ಕೆ ಹೋಗ್ಬೇಡಿ. ಇದೇ ಮೇಯ್ನು, ನೀವು ಪಾಸಿಟಿವ್ ಆಗಿರಿ. ಮಗು ಯೋಚನೆನೇ ಬಿಟ್ಬಿಡಿ, ಆಗ್ತಿಲ್ಲ ಅನ್ನೋ ಯೋಚನೆನೇ ಬಿಟ್ಬಿಡಿ. ಮೈಂಡ್ ಫ್ರೀ ಆಗುತ್ತೆ. ಮೈಂಡ್ ಫ್ರೀ ಆದಾಗ ಎಲ್ಲ ಸರಿಯಾಗುತ್ತೆ. ಸೊ ಪಾಸಿಟಿವ್ ಥಾಟ್ಸ್ ಬೇಕು ಯಾವಾಗ್ಲೂ. ಎಲ್ಲ ಸರಿ ಆಗುತ್ತೆ, ಯೋಚನೆ ಮಾಡಬೇಡಿ. ಮೇಯ್ನು ಇವಾಗ ಪಾಪು ಇಲ್ಲ, ಪಾಪು ಆದಮೇಲೆ ಹೆಣ್ಮಗು ಆಯಿತು, ಗಂಡು ಮಗು ಆಯಿತು. ಸೊ ಅದೆಲ್ಲ ಯೋಚನೆ ಮಾಡೋದಕ್ಕಿಂತ ಈಗಿನ ಪ್ರೆಸೆಂಟ್ ಲೈಫು ಎಷ್ಟು ದಿನ ಇರ್ತೀವೋ ಇರಲ್ವೋ ಗೊತ್ತಿಲ್ಲ. ನಿಮ್ಗಲ್ಲಿ ಪಾರ್ಟ್ನರ್ ಜೊತೆ ಚೆನ್ನಾಗಿರಿ, ನಾವು ಅಷ್ಟೇ ಹೇಳೋದು. ಪಾರ್ಟ್ನರ್ಗಳ ಜೊತೆ ಚೆನ್ನಾಗಿರಿ. ಓಕೆ, ಹಂಗಂತ ಹೆಣ್ಣು ಗಂಡು ಅಂತ ಭೇದ ಭಾವ ಮಾಡಕ್ ಹೋಗ್ಬೇಡಿ ಯಾವತ್ತೂ ಕೂಡ. ಸೊ ಆ ದೇವ್ರು ನಿಮಗೆ ಏನ್ ಕೊಟ್ಟಿದಾರೋ ಅದ್ರಲ್ಲಿ ತೃಪ್ತಿ ಪಡಿ ಸಾಕು. ಇದೇ ನಿಂಗೆ ಸುಮ್ಮನೆ ಕೂತ್ಕೊಂಡು ಬಂದು ಮಾತಾಡ್ತೀರಾ ಅಂತ ಅನ್ನಿಸ್ತಿರ್ಬೋದು, ಬಟ್ ಇನ್ಸೈಡ್ ಪೇನ್ ಇದೆಯಲ್ಲ ಅದು ನಮಗೆ ಗೊತ್ತಿರುತ್ತೆ. ಇವಾಗ ಸೋಷಿಯಲ್ ಮೀಡ್ಯಾದಲ್ಲೆಲ್ಲ ಎಲ್ಲ ಆಗ್ತಿರ್ತಾರಲ್ಲ, ನಾನು ಪ್ರೆಗ್ನೆಂಟ್ ಆದೆ ಆವಾಗ ಅದು ಖುಷಿನೇ. ಅವ್ರಿಗೆ ಆಗ್ತಿರೋದು ಖುಷಿನೇ. ಬಟ್ ಯಾರು ಮಕ್ಕಳನ್ನ ಎಕ್ಸ್ಪೆಕ್ಟ್ ಮಾಡ್ತಿರ್ತಾರಲ್ಲ ಅವ್ರಿಗೆ ಆ ಖುಷಿ ಇರೋದಿಲ್ಲ. ಅಯ್ಯೋ ನಮ್ಗೆ ಯಾವಾಗ ಅಂತ ಅನ್ನಿಸ್ತಾ ಎಲ್ರು ಆಗ್ತಿದ್ದಾರೆ, ನಾವ್ ಯಾವಾಗ ಈ ತರ ಆಗ್ತೀವಿ, ಆ ತರ ಎಲ್ಲ ಥಾಟ್ ಬರುತ್ತೆ. ಮತ್ತು ನಮ್ಮ ವಿಷಯದಲ್ಲಿ ಅದು ಜಾಸ್ತಿನೇ ಆಗಿರುತ್ತೆ. ಯಾಕಂದರೆ ನಾವು ವೀಡಿಯೋಸ್ಗಳು ಮಾಡೋದ್ರಿಂದ ಬರೀ ನೀವು ದುಡ್ಡು ಮಾಡ್ಕೋತಿದ್ದೀರಾ, ಬರೀ ರೀಲ್ಸ್ ಮಾಡ್ತಿದ್ದೀರಾ, ಬರೀ ವ್ಯೂಸ್ ಮಾಡ್ತಿರ್ತೀರಾ. ಏನು ನಮ್ಮೊಳಗಡೆ ಏನು ಕಷ್ಟ ಇರುತ್ತೆ ನಮಗೆ ಗೊತ್ತಿರುತ್ತೆ. ಸೊ ನಮ್ಮಿಂದ ನಾವೇನು ಪ್ರೊಸೀಜರ್ನ ಫಾಲೋ ಮಾಡ್ತಿದ್ದೀವಿ ಅದನ್ನು ನಿಮಗೆ ತಿಳ್ಸೋಣ ಅಂದರೆ ಅದನ್ನು ವ್ಯೂಸ್ಗೋಸ್ಕರ ಅಂತ ತಿಳ್ಕೊತೀರಾ. ಅಯ್ಯೋ, ಅದು ಏನು ಮಾಡೋಕ್ಕಾಗಲ್ಲ. ಅದು ನಿಮ್ಮದು ತಪ್ಪು ಅಂತಲೇ ಹೇಳೋಕ್ಕಾಗಲ್ಲ. ನೀವ್ ಅನ್ಕೊಳ್ತೀರಾ, ಅನ್ಕೊಳ್ಳಿ, ಪರವಾಗಿಲ್ಲ. ಬಟ್ ನಮ್ ಈ ವಿಡಿಯೋಯಿಂದ ಒಬ್ರಿಗೆ ಹೆಲ್ಪ್ ಆದ್ರೂ ಅಷ್ಟೇ ಸಾಕು. ನಾನು ಹೇಳೋದಷ್ಟೇ, ಮಕ್ಕಳಾಗ್ತಿಲ್ಲ ಅಂತ ಹೆಣ್ಮಗುನ ಯಾವುದೇ ರೀತಿನಲ್ಲೂ ಕೆಟ್ಟ ದೃಷ್ಟಿನಲ್ಲೂ ನೋಡೋಕೆ ಹೋಗ್ಬೇಡಿ. ಯಾಕಂದರೆ ಅವ್ರಿಗೆ ಆಗ್ತಿಲ್ಲ ಅದೊಂದು ಸ್ಟೇಜ್ ಅಂದರೆ, ಮಗು ಆಗ್ತಿಲ್ಲ ಅನ್ನೋದೊಂದು ಸ್ಟೇಜ್ ಆದರೆ, ಅವ್ರು ಪ್ರೆಗ್ನೆನ್ಸ್ ಆದಾಗ ಅದಾದಮೇಲೆ ಪ್ರೊಸೀಜರ್ಸ್ಗಳು ಕೆಲವೊಂದು ಬರುತ್ತೆ. ಅದರಲ್ಲಿ ಈಚ್ ಆ್ಯಂಡ್ ಎವ್ರಿ ಟೈಮ್ ಕೂಡ ನಾನು ಹೇಳ್ತಿದ್ದೆ ಇವರಿಗೆ, ಎಷ್ಟೊಂದು ಗೊತ್ತಾ, ಪ್ರೆಗ್ನೆನ್ಸಿ ಆದ್ಮೇಲೂ ಕೂಡ ಎಷ್ಟು ಪ್ರಾಬ್ಲಮ್ ಇಟ್ಕೊಂಡು ಬಂದಿದ್ರು ಅಲ್ಲಿ. ಅಂದ್ರೆ ನನಗೆ ಬೇಜಾರಾಗ್ತಿತ್ತು ಇವ್ರ ಹತ್ರ ಬಂದು ಹೇಳ್ಕೊಂಡು, ನನಗೆ ಅಷ್ಟು ದುಃಖ ಆಗ್ತಿತ್ತು, ಅದಕ್ಕೆ ಇಷ್ಟು ಎಮೋಷನ್ ಆಗಿತ್ತು. ಈಚ್ ಆ್ಯಂಡ್ ಎವ್ರಿ ಡೇ ಅವಾಗಿಂದ ಇನ್ನೊಂದು ಟೆನ್ಷನ್ ಸ್ಟಾರ್ಟ್ ಆಗುತ್ತೆ. ಅದರಲ್ಲಿ ಏನೇನೋ ಪ್ರೆಗ್ನೆನ್ಸೀಸ್ ಬರುತ್ತೆ, ಆಂಗ್ಯುಲರ್ ಪ್ರೆಗ್ನೆನ್ಸಿ, ಮತ್ತು ಇನ್ನೂ ಏನೇನೋ ಟರ್ಮ್ಸ್ ಇದೆ. ಅವೆಲ್ಲ ಒಂದು ಟೆನ್ಷನ್ನು. ಅದೆಲ್ಲಾನು ಯಾರು ಜಾಸ್ತಿ ತಗೊಳ್ಳೋದಿಲ್ಲ, ಹೆಣ್ಮಗುನೇ. ಇನ್ನೊಂದು ಬಿ ಪಿ ಬರುತ್ತೆ, ಶುಗರ್ ಬರುತ್ತಂತೆ ಆ ಟೈಮಲ್ಲಿ. ಅದೆಲ್ಲ ಅದೆಲ್ಲಾನು ಬ್ಯಾಲೆನ್ಸ್ ಮಾಡ್ಕೊಂಡು ಆ ಹೆಣ್ಣು ಯಾವ ತರ ಎಲ್ಲದನ್ನು ಕಂಟ್ರೋಲ್ ಮಾಡ್ಕೋಬೇಕು, ನೀವೇ ಹೇಳಿ. ಸೊ ಹೆಣ್ಣಿಗೆ ಬೇಸಿಕ್ ರೆಸ್ಪೆಕ್ಟ್ ಕೊಡಿ, ಅವಾಗ ಎಲ್ಲದೂ ಕೂಡ ಸರಿಯಾಗುತ್ತೆ. ಮನೆಗೆ ಬಂದಿರೋ ಲಕ್ಷ್ಮಿನ ಅಂದರೆ ಹೆಣ್ಮಕ್ಳನ್ನ ಚೆನ್ನಾಗಿ ನೋಡ್ಕೊಳ್ಳಿ, ಅವಾಗ ಮನೆಯಲ್ಲಿ ಲಕ್ಷ್ಮಿನೂ ಕೂಡ ಇರುತ್ತೆ. ನಿಮ್ಗೆ ಏನೇನು ಅಂದ್ಕೊಂಡಿರ್ತೀರ ಅದೆಲ್ಲ ಆಗುತ್ತೆ. ಅಯ್ಯೋ, ನನಗೆ ತುಂಬಾ ಬೇಜಾರಾಯಿತು ನಿಜವಾಗ್ಲೂ. ಹಾಸ್ಪಿಟಲಲ್ಲಿ ನೋಡಬೇಕಿದ್ರೆ ಹೆಣ್ಮಕ್ಳೆಲ್ಲ ಸೊ ಎಷ್ಟು ಟೆನ್ಷನಲ್ಲಿರ್ತಾರೆ. ಎಷ್ಟು ಪಾಪ ಅದು 9 ಮಂತ್ಸ್ ಇಲ್ಲ 8 ಮಂತ್ಸ್ ಆಗಿರೋರು ಪಾಪ ಅದು ಭಾರ ಆಗಿರುತ್ತೆ. ಅದು ನಡ್ಕೊಂಡು ಪಾಪ ಆ ನೋವು. ಆ ಟೈಮಲ್ಲಿ ನಾನು ಏನು ಗೊತ್ತಾ, ಈಸಿಯಾಗಿ ಹೆಣ್ಮಕ್ಳನ್ನ ಏನದು ಈಸಿಯಾಗಿ ತಗೋಬಿಡ್ತೀವಿ, ಬಟ್ ಅಷ್ಟು ಈಸಿಯಾಗಿ ಇರಲ್ಲ ಅವ್ರ ಲೈಫ್. ಏನೋ ಇರ್ಬಾರ್ದನ್ನ ಎರ್ತಿದ್ದಾಳ ಇವಳು, ಎಲ್ರಿಗೂ ಇರೋದೇ ಇವಳಿಗೂ ಆಗ್ತಿದೆ. ಈ ಡೈಲಾಗ್ ಹೆಂಗ್ ಹೊಡಿತಾರೆ ಗೊತ್ತಾ ಎಲ್ರಿಗೂ. ಬಟ್ ಅಷ್ಟು ಅಂದ್ರೆ ಎಲ್ಲರೂ, ನಾನು ಒಬ್ರು ಹೆಣ್ಮಗು ಅಂತ ಹೇಳ್ತಾ ಇಲ್ಲ, ಎಲ್ಲಾ ಹೆಣ್ಮಕ್ಳಿಗೂ ಕೂಡ ಅವ್ರಿಗೆ ಏನು ಬೇಸಿಕ್ ರೆಸ್ಪೆಕ್ಟ್ ಸಿಗಬೇಕು, ಏನು ಸಿಗಬೇಕು ಅದನ್ನೆಲ್ಲ ಕೊಡಿ. ಹಳೆ ಕಾಲದಲ್ಲಿ ಹಿಂಗೆ ನಡೀತಿತ್ತು ಹಂಗೇ ನೋಡ್ಕೊಂಡು ಹೋಗ್ಬೇಕು ಅಂತ ನೋಡ್ಕೊಂಡು ಹೋಗಕ್ಕೆ ಹೋಗ್ಬೇಡಿ. ಹಳೆ ಕಾಲದಲ್ಲಿ ಆ ಫುಡ್ ಹ್ಯಾಬಿಟ್ ಇತ್ತಲ್ಲ, ಅದು ತುಂಬಾ ಬೇರೆ ಇತ್ತು, ಅದು ತುಂಬಾ ಸ್ಟ್ರಾಂಗ್ ಆಗಿರ್ತಿದ್ರು, ಆಯ್ತಾ. ಈಗಿನ ಫುಡ್ ಹ್ಯಾಬಿಟ್ ಲೈಫಲ್ಲಿ ನಿಜವಾಗ್ಲೂ ನಾವು ಅಷ್ಟು ಸ್ಟ್ರಾಂಗ್ ಅಲ್ಲ. ಅವ್ರಿಗೆ ಕಂಪೇರ್ ಮಾಡಿದ್ರೆ ಅವ್ರು ಇನ್ನೂ ಎಷ್ಟೊಂದು ಕೆಲಸ ಮಾಡ್ತಾರೆ. ನಾವೀಗ ಒಂದು 5-10 ನಿಮಿಷ ಕೆಲಸ ಮಾಡಿದ್ರೆ ಆ ನೋವು ಈ ನೋವು ಅಂತ ಕೂತ್ಕೋತೀವಿ. ಸೊ ಅರ್ಥ ಮಾಡ್ಕೋಬೇಕು ಎಲ್ಲದನ್ನು. ಸೊ ಇಷ್ಟಾಗಿತ್ತು ಇವತ್ತಿನ ವಿಡಿಯೋ. ಸೊ ಇದರಲ್ಲಿ ಅದೇ ಏನು ಇವಾಗ ನಾವು ಟೆಸ್ಟ್ ಮಾಡಿಸ್ಕೊಬಂದು ಅದು ನಾರ್ಮಲಾಗಿ ಟೆಸ್ಟ್ ಆಗ್ತಾ ಇರುತ್ತೆ, ದುಡ್ಡು ಖರ್ಚಾಗೇ ಆಗುತ್ತೆ. ಖರ್ಚಾಗ್ತಿದೆ ಅಂತ ಯೋಚನೆ ಮಾಡೋಕ್ಕೆ ಹೋಗ್ಬೇಡಿ. ನೀವೆಲ್ಲ IVF ಇಲ್ಲ ಬೇರೆ ಬೇರೆ ಪ್ರೊಸೀಜರ್ಗೆಲ್ಲ ಹೋಗ್ತೀರಾ ಅಂದರೆ ಇನ್ನೂ ಜಾಸ್ತಿ ಖರ್ಚಾಗುತ್ತೆ, ಮತ್ತು ಅಲ್ಲಿ ಜಾಸ್ತಿ ಪ್ರಿಕಾಷನ್ ಎಲ್ಲ ತೊಗೋಬೇಕಾಗಿರುತ್ತೆ. ತುಂಬಾ ಹುಷಾರಾಗಿರ್ಬೇಕು. ಹಾಗೆ ನಾನು ಲಾಸ್ಟ್ ವಿಡಿಯೋದಲ್ಲೂ ಹೇಳಿದ್ದೆ, ಡಾಕ್ಟರ್ನಾದ್ರೆ ಕನ್ಸರ್ನ್ ಮಾಡಿ ಕೇಳ್ತೀನಿ ಅಂತ. ಈ ಸಲ ಪರ್ಮಿಷನ್ ತಗೊಂಡಿದ್ದೀನಿ, ಅವ್ರು ಹೇಳಿದ್ದಾರೆ ಯಾವ್ದಾದ್ರು ಡೇಟ್ ಕೊಟ್ಟಾಗ ಹೋಗ್ತೀನಿ. ನಾನು ಯಾಕೆ ಇದೇ ಡಾಕ್ಟರ್ನ ಪರ್ಟಿಕ್ಯುಲರ್ ಆಗಿ ಇವ್ರ ಹತ್ರನೇ ಮಾತಾಡಬೇಕು ಅಂದ್ಕೊಂಡಿದ್ದೀನಿ ಅಂದರೆ, ನನಗಷ್ಟು ಇವ್ರು ಇಷ್ಟ ಆದರು. ಯಾಕೆ ಅಂದರೆ ನಾವು ಏನೋ ಗೊತ್ತಿಲ್ಲದಿರೋರಿಗೂ ಕೂಡ ಎಷ್ಟು ನೀಟಾಗಿ ಎಕ್ಸ್ಪ್ಲೈನ್ ಮಾಡ್ತಾರೆ ಗೊತ್ತಾ. ಓದಕ್ಕೆ ಬರ್ದಿದ್ದವ್ರಿಗೂ ಕೂಡ ಇದು ಹಿಂಗೆ ಅಂತ ಅರ್ಥ ಮಾಡಿಸ್ತಾರೆ. ಸೊ ನನಗೆ ಅದಿಷ್ಟ ಆಯಿತು ಅವ್ರ ಹತ್ರ. ಅದಕ್ಕೆ ಅವ್ರ ಹತ್ರನೇ ನಿಮಗೆ ಸ್ವಲ್ಪ ಹೆಲ್ಪ್ ಆಗಲಿ ನೋಡೋಣ. ಅವ್ರ ಹತ್ರ ಆದಷ್ಟು ಕೇಳಿದ್ದೀನಿ, ಇವತ್ತು ಪರ್ಮಿಷನ್ ತೊಗೊಂಡೆ, ಓಕೆ ಅಂತಿದ್ದಾರೆ. ಬಟ್ ಅವರು ಕ್ಯಾಮ್ರಾ ಅಷ್ಟು ಫೇಸ್ ಕ್ಯಾಮ್ರಾ ಶೈ ಇದೆ.
ಸೊ ಬಟ್ ಅವರು ಹೆವಿ ವರ್ಕು ಬೆಳಗ್ಗೆಯಿಂದ ನಿಜ. ರಾತ್ರಿ ತನಕ ವರ್ಕ್ ಇರುತ್ತೆ. ಅದಕ್ಕೆ ತೋರ್ಸೋಕ್ಕಾಗ್ತಾ ಇಲ್ಲ. ಬಟ್ ಏನೇ ಆದ್ರೂ ನಿಮ್ಮ ಹೆಂಡತಿ ಕೈನ ಬಿಡೋಕ್ಕೆ ಹೋಗ್ಬೇಡಿ. ನಿಮ್ಮ ಪಾರ್ಟ್ನರ್ ಕೈನ ಯಾವುದೇ ಸಂದರ್ಭ ಬಂದ್ರೂ ಯಾವುದೇ ಸಂದರ್ಭದಲ್ಲೂ ಕೂಡ ಬಿಟ್ಕೊಡ್ಬೇಡಿ. ನೀವು ಬೈರಿ ಏನಾದ್ರು ಮಾಡ್ಕೊಳ್ಳಿ, ಅದು ನಿಮಗೆ ಬಿಟ್ಟಿದ್ದು. ಬಟ್ ಬೇರೆಯವ್ರ ಮುಂದೆ ನಿಮ್ಮ ಹೆಂಡತಿನ ತಲೆ ತೆಗ್ಸೋ ರೀತಿ ಯಾವತ್ತೂ ಕೂಡ ಮಾಡೋಕ್ಕೆ ಹೋಗ್ಬೇಡಿ. ಯಾವುದೇ ಅಷ್ಟೆಲ್ಲ ಮಗು ವಿಷಯನಾರು ಆಗಿರಲಿ, ಯಾವ ವಿಷಯನಾರು ಆಗಿರಲಿ, ನಿಮ್ಮ ಹೆಂಡತಿ ಜೊತೆ ನೀವು ಯಾವಾಗಲೂ ಇರಿ ಅಷ್ಟೇ. ನಾನು ಅಷ್ಟೆಲ್ಲ ಓಡಿ ಯಾರ್ಯಾರೋ ಏನೇನೋ ಕೇಳಿದ್ರು ಕೂಡ ಇಷ್ಟು ಸ್ಟ್ರಾಂಗ್ ಆಗಿ ನಿಲ್ಲ ಕಾರಣನೇ ಇವರು. ಯಾವಾಗ್ಲೂ ಅಷ್ಟೇ, ಏನಾದ್ರು ಬಂದು ನಾನು ಹಿಂಗ್ ಬೇಜಾರಲ್ಲಿ ಕೂತಿದ್ರು ಸಾಕು, ಬಿಟ್ಟಾಕು, ಚಿಲ್ ಮಾಡು. ಎಷ್ಟು ಸಪೋರ್ಟ್ ಮಾಡ್ತಾರೆ ಅಂದ್ರೆ, ಎಲ್ಲರೂ ಇರ್ತೀರಾ, ಬಟ್ ಆದಷ್ಟು ಅವ್ರನ್ನ ಕುಗ್ಸೋಕ್ಕಿಂತ ಖುಷಿ ಪಡಿಸಿ. ಪಡ್ತೀನಿ ಅಷ್ಟೇ. ಮಗುನೇ ಏನು ದೊಡ್ಡೆಲ್ಲ, ಎಷ್ಟು ಜನ ಮಗು ಎತ್ತಿರೋರು ನೋಡಿದ್ದೀರಲ್ಲ, ಅಪ್ಪ ಅಮ್ಮನ ಆಶ್ರಮಕ್ಕೆಲ್ಲ ಬಿಟ್ಟಿದ್ದಾರೆ. ಹಂಗೆಲ್ಲ ನೋಡೋಕೆ ಹೋದರೆ ಬೇಡ ಅಂತಲೇ ಬೇಡ ಅನಿಸುತ್ತೆ. ಬಿಡಿ. ಬಟ್ ಇರಬೇಕು, ನಮ್ಮದು ಅಂತ ಒಂದು ಇರಬೇಕು. ಅವ್ರು ಏನಾದ್ರು ಮಾಡ್ಕೊಳ್ಳಿ, ಅದು ಅವ್ರಿಗೆ ಬಿಟ್ಟಿದ್ದು. ಬಟ್ ಇರಬೇಕು ಒಂದು. ಮತ್ತು ಅದೇ ಲೈಫಲ್ಲ, ಅದನ್ನ ಬಿಟ್ಟು ಕೂಡ ನಿಮ್ಮ ಲೈಫು ತುಂಬಾ ಇದೆ. ಅದ್ರ ಕಡೆ ಗಮನ ಹರಿಸಿ ಅಷ್ಟೇ ಹೇಳೋದು. ಸೊ ಪ್ರೆಗ್ನೆನ್ಸಿ ಸೀರೀಸು ನಿಮಗೆ ಬೇಕು ಅಂದರೆ ಮಾಡ್ಕೊಂಡು ಹೋಗ್ತೀವಿ. ಇಲ್ಲ ಅಂದರೆ ನಾನು ಬೇರೆ ಬೇರೆ ಯಾವ್ಯಾವ ವಿಚಾರ, ನಿಮಗೆ ಎಂಟರ್ಟೈನ್ಮೆಂಟ್ ಏನು ಮಾಡಬೇಕು, ಖುಷಿ ಏನು ಪಡಿಸ್ಬೇಕು ಮಾಡ್ತಾನೆ ಇರ್ತೀನಿ. ನಾನು ಚಾಲೆಂಜ್ಗೆ ಹೇಳಿದೆ, 30 days ಚಾಲೆಂಜ್ ತೊಗೊಳ್ಳಿ, ನಮ್ಮ ಜೊತೆ ನೀವು ಕೂಡ ಗ್ರೋ ಆಗಿ ಅಂತ ಕೇಳ್ಕೊಂಡಿದ್ದೆ. ಯಾರು ಕೂಡ ರೆಸ್ಪಾಂಡ್ ಮಾಡಿಲ್ಲ. ಒಬ್ರು ಯಾರೋ ರೆಗ್ಯುಲರಾಗಿ ಮಾಡ್ತಿದ್ದೀನಿ ಅಂತ ಹೇಳಿದ್ರು, ಖುಷಿ ಆಯಿತು. ಇಲ್ಲೇ ನೀವು ತಪ್ಪು ಮಾಡ್ತಾ ಇರೋದು. ಇವಾಗ ನಾವೆಷ್ಟು ದುಡ್ಡು ಮಾಡ್ತಿದ್ದೀವಿ, ಅವ್ರಿಗೆ ದುಡ್ಡು ಬರುತ್ತೆ, ಅವ್ರು ಮಾಡ್ತಾರೆ ವೀಡಿಯೋಸ್ ಅಂತ, ಹಿಂಗೆ ನಮ್ಮ ಕೈನಲ್ಲಿ ಆಗುತ್ತಾ ಅಂತ ನೀವು ಕೂತ್ಕೊತಿದ್ದೀರಲ್ಲ, ಅಲ್ಲೇ ಆಗ್ತಾಯಿಲ್ಲ. ನಾನು ಮಾಡಿ ನೋಡೋಣ ಅದೇನಾಗುತ್ತೆ ಅಂತ ನೀವು ಇದಾಗ್ಬಿಡ್ಬೇಕು. ಏನು ಎಡಿಟಿಂಗಿಗೆ ಅಷ್ಟು ಟೈಮ್ ಬಿಡುತ್ತೆ, ಇಷ್ಟು ಟೈಮ್ ಬಿಡುತ್ತೆ. ನನಗೆ ಹೇಳ್ತಿರ್ತಾರೆ, ನೀವು ಕೆಲ್ಸಕ್ಕೆ ಹೋಗ್ಕೊಂಡು ಇದೆಲ್ಲ ಹೆಂಗೆ ಮಾಡ್ತಿದ್ದೀರಾ, ಡೈಲಿ ನೀವು ರೀಲ್ಸ್ ಮಾಡ್ಕೊಂಡೇ ಕೂತ್ಕೋತೀರಾ ಅಂತ. ಚಾನ್ಸೇ ಇಲ್ಲ. ನಾನು ಇದನ್ನೆಲ್ಲ ಎಷ್ಟೊತ್ತಿಗೆ ಮಾಡ್ತೀನಿ, ಒಂದು ಅರ್ಧ ಗಂಟೆನಲ್ಲಿ ಮುಗಿಸ್ಬಿಡ್ತೀನಿ. ChatGPT ಅವತ್ತು ಹೇಳ್ದಂಗೆ ChatGPTಗೆ ನಮ್ಮದೊಂದು ಫೋಟೋ ತೊಗೊಂಡಿರ್ತೀವಿ. ಆ ಫೋಟೋನ ತೆಗೆದು ನಾನು ಏನು ಮಾಡಿರ್ತೀನಿ ಅವತ್ತಿನ ದಿನ ವೀಡಿಯೋಗೆ ಅದನ್ನು ಬರೆದು ಕೊಡ್ತೀನಿ. ಅದು ಬರೆದು ಕೊಟ್ಟ ತಕ್ಷಣವೇ ತಮ್ಮನೇಲಿ ಕೊಡುತ್ತೆ. ನಾನು ತೋರಿಸಿದ್ದೆ ಈ ವಿಡಿಯೋನ, ಯಾರ್ಯಾರು ನೋಡಿರ್ತೀರ ಅವ್ರಿಗೆ ಯೂಸ್ ಆಗಿರುತ್ತೆ. ಇಲ್ಲ ನೀವು ಯೂಟ್ಯೂಬ್ನಲ್ಲೇ ಟ್ಯುಟೋರಿಯಲ್ ನೋಡಿದ್ರೆ ಫ್ರೀಯಾಗಿ ಎಲ್ಲ ಸಿಗುತ್ತೆ. ಸೊ ಸ್ಟಾರ್ಟ್ ಮಾಡಿದ್ರೆ ಅರ್ಧ ಗಂಟೆನಲ್ಲಿ ಒಂದು ವ್ಲಾಗ್ ಮುಗಿಸ್ಬೋದು. ಬಟ್ ನೀವು ಮಾತಾಡೋ ಕೆಪಾಸಿಟಿ ನಿಮಗಿರಬೇಕು. ಅದ್ ನಿಜ. ನೀವೇನಾದ್ರೂ ಎಷ್ಟು ದಿನ ಅಂತ ಬೇರೆಯವ್ರು ಎಷ್ಟು ಮಾಡಿದ್ರು ಯೂಟ್ಯೂಬ್ನಲ್ಲಿ ದುಡ್ಡು ಅಂತಲೇ ನೋಡ್ತಾ ಕೂತ್ಕೋತೀರಾ? ನೀವು ಯಾವಾಗ ಮಾಡ್ತೀರಾ? ಇದೊಂದು ಫೇಸು. ನಾನೇ ರೆಡಿ ಇದ್ದೀನಿ, ನೀವೇ ರೆಡಿ ಇಲ್ಲ ಅಂದರೆ ನಾನು ಅದ್ರ ಬಗ್ಗೆ ಹೆಂಗೆ ವೀಡಿಯೋ ಮಾಡಲಿ ಹೇಳಿ? ಆ 30 days ಚಾಲೆಂಜ್ ತಗೊಳ್ಳಿ. ತಗೊಳ್ಳೇ ಇನ್ನೂ ಇಲ್ಲ, ಟೈಮ್ ಯಾರು ಆಗಿಲ್ಲ, ತಗೊಳ್ಳಿಲ್ಲ. ಇವತ್ತಿಂದನೇ ತಗೊಳ್ಳಿ, ಪರವಾಗಿಲ್ಲ. ಇವತ್ತಿಂದ ಕಂಟಿನ್ಯೂ ಮಾಡಿ. ಅಟ್ಲೀಸ್ಟ್ ಒಬ್ರು ಮಾಡ್ತಿದ್ದೀರಲ್ಲ, ಖುಷಿ ಆಗ್ತಿದೆ. ಅದೇ ತರ ಒಬ್ರು ಹೋಗಿ, ಇಬ್ರಾಗ್ಲಿ, 3 ಜನ ಆಗ್ಲಿ, 4 ಜನ ಆಗ್ಲಿ, ಎಲ್ರು ಮಾಡಿ, ನಾವು ಎಲ್ರು ಒಟ್ಟಿಗೆ ಯಾವಾಗಲೂ ಬೆಳೆಯೋಣ. ನಮ್ಮ ಕಂಫರ್ಟ್ ಝೋನಿಂದ ಆಚೆ ಬಂದಾಗಲೇ ಏನಾದರೂ ಒಂದು ಮಾಡೋದಕ್ಕಾಗೋದು. ಇಲ್ಲ ನಮ್ಮ ಕೈನಲ್ಲಿ ಆಗಲ್ಲ, ನಾನು ಇದೇ ಮಾಡೋದು, ಬೇರೆಯವ್ರದ್ದೇ ನೋಡ್ಕೊಂಡು ಕೂತ್ಕೋತೀನಿ ಅಂದರೆ ಏನೂ ಆಗಲ್ಲ. ಸುಮಾರು ಜನಕ್ಕೆ ದುಡ್ಡಿರುತ್ತೆ, ನಮ್ಮ ಹತ್ರ ದುಡ್ಡಿಲ್ಲಪ್ಪ, ನಾವು ಸ್ಕ್ರ್ಯಾಚಿಂದನೇ ಬರ್ತಾ ಇರೋದು. ಸೊ ನಾನು ಎಲ್ಲಿ ಅರ್ನಿಂಗ್ ಜಾಸ್ತಿ ಬರುತ್ತೆ ನಾನು ಅಲ್ಲೇ ಕಾನ್ಸಂಟ್ರೇಟ್ ಮಾಡಬೇಕಾಗತ್ತೆ. ಸೊ ಹಂಗೆ ಅಲ್ವಾ ಲೈಫು. ಇವಾಗ ನನಗೆ ಪ್ರಮೋಷನ್ ಕೊಟ್ಟು ಎಲ್ಲಿ ಒಳ್ಳೆ ಕಂಪ್ನಿನಲ್ಲಿ, ಯಾವ ಕಂಪ್ನಿನಲ್ಲಿ ಜಾಸ್ತಿ ನನಗೆ ಪ್ಯಾಕೇಜ್ ಕೊಡ್ತಾರೆ, ಜಾಸ್ತಿ ಸಂಬಳ ಕೊಡ್ತಾರೆ, ನಾನು ಅಲ್ಲಿಗೆ ಹೋಗೋದಕ್ಕೆ ಪ್ರಿಫರ್ ಮಾಡ್ತೀನಿ ತಾನೆ. ಸೊ ಇವಾಗ ನನಗೆ ಇಲ್ಲಿ ಜಾಸ್ತಿ ಇನ್ಕಮ್ ಬರ್ತಾ ಇದೆ ಅಂತ ಅನ್ನಿಸ್ತಿದೆ. ಸೊ ನಾನು ಅದಕ್ಕೆ ಇಲ್ಲಿ ನನಗೆ ಎಷ್ಟು ಎಫರ್ಟ್ ಹಾಕಬೇಕು ಅಷ್ಟು ಎಫರ್ಟ್ ಹಾಕ್ತಾ ಇದ್ದೀನಿ. ಸೊ ನೀವು ಅಷ್ಟೇ. ನಾನು ಏನಕ್ಕೆ ಹಾಕಿ ಅಂತ ಹೇಳ್ತಿದ್ದೀನಿ, ಯಾರಿಗೂ ಗೊತ್ತಿಲ್ಲ, ನನಗೂ ಗೊತ್ತಿರಲಿಲ್ಲ ನಾವು ವೀಡಿಯೋಸ್ ಎಲ್ಲ ಮಾಡ್ತೀವಿ ಅಂತ. ಅಂದರೆ ನಾವೇನು ಫುಲ್ ಟ್ಯಾಲೆಂಟೆಡ್ಡು ಹಂಗೆ ಹಿಂಗೆ ಏನೆಲ್ಲಪ್ಪ. ನಾವು ಇನ್ಸ್ಪೈರ್ ಆಗ್ತೀವಿ, ಬೇರೆ ವೀಡಿಯೋಸ್ ಎಲ್ಲ ನೋಡ್ಕೊತೀವಿ, ಅಲ್ಲಿಂದ ಇನ್ಸ್ಪೈರ್ ಆಗಿ ಇಲ್ಲೂ ಮಾಡ್ತಾನೆ ಇರ್ತೀವಿ. ಸೊ ಆ ಥರ ನೀವೂ ಮಾಡಿ. ಮೊಬೈಲ್ ಇದೆ, ಇವಾಗ ಯಾರು ವೀಡಿಯೋನಾರು ಮಾಡ್ಬೋದು. ಇವಾಗ ನಮ್ಮ ವೀಡಿಯೋಸೇ ಸುಮಾರು ಲ್ಯಾಂಗ್ವೇಜಸಲ್ಲಿ ಮಾಡ್ತಾ ಇರ್ತಾರೆ. ಅಯ್ಯೋ ಯಾರೋ ಮಾತಾಡ್ತಾರೆ, ಯಾರೋ ಇದು ಮಾಡ್ತಾರೆ ಅಂತ ತಲೆ ಕೆಡಿಸ್ಕೊಂಡು ಇನ್ನೂ ಕೂತಿದ್ರೆ ನೀವು ಅಲ್ಲೇ ಕೂತ್ಕೊಂಡಿರ್ತೀರ. ಲೈಫ್ನಲ್ಲಿ ಏನಾದ್ರು ಆಗಬೇಕು ಅಂದರೆ ರಿಸ್ಕ್ ತೊಗೋಬೇಕು. ಇದು ಈಸಿ. ಈ ಮನಿ ಮಾಡೋದಕ್ಕೆ ಯೂಟ್ಯೂಬ್ ಅನ್ನೋದು ಈಸಿ. ಎಷ್ಟು ಜನ ಯೂಸ್ಲೆಸ್ ಈ ವಿಡಿಯೋಸ್ ಎಲ್ಲ ಮಾಡ್ತಿದ್ದಾರೆ, ಎಷ್ಟು ಜನ ಎಷ್ಟೊಂದು ವ್ಯೂಸ್ ತಗೋತಿದ್ದಾರೆ, ಎಷ್ಟು ಜನ ಎಷ್ಟೊಂದು ದುಡ್ಡು ಮಾಡ್ತಾ ಇದ್ದಾರೆ. ನಿಮಗೆ ಟ್ಯಾಲೆಂಟ್ ಇದೆ, ನಾನು ಎಷ್ಟೋ ಜನ ನೋಡಿದ್ದೀನಿ, ಎಷ್ಟೋ ಟ್ಯಾಲೆಂಟ್ ಇದೆ, ಅವ್ರಿಗೆ ಏನೇನೋ ಎಕ್ಸ್ಪ್ಲೈನ್ ಮಾಡಬೇಕು ಅಂತ ಇರುತ್ತೆ. ಅವರೆಲ್ಲ ಸ್ಟಾರ್ಟ್ ಮಾಡೋದಕ್ಕೆ ಹಿಂದಿರುಗಿ ಹೋಗ್ತಿದ್ದಾರೆ. ಯಾಕಂದರೆ ಅವರಿಗೆ ಪ್ರಾಪರ್ ಆಗಿರೋ ಸಪೋರ್ಟ್ ಸಿಗಲ್ಲ, ಪ್ರಾಪರ್ ಆಗಿರೋ ವ್ಯೂಸ್ ಬರ್ತಾ ಇರಲ್ಲ. ಸೊ ಅಲ್ಲಿ ಡ್ರಾಪ್ ಡೌನ್ ಆಯ್ತಾರೆ, ಡಿಮೋಟಿವೇಟ್ ಆಗ್ತಾರೆ. ಸೊ ಹೇಳೋಕ್ಕಾಗಲ್ಲ, ಹಣೆ ಬರದಲ್ಲಿ ನಿಮಗೆ ಯೂಟ್ಯೂಬ್ ಅಂತ ಬರ್ದಿದ್ರೆ ಹೇಳೋಕ್ಕಾಗಲ್ಲ. ನೀವು ಸ್ಟಾರ್ಟ್ ಮಾಡಿ ಎಲ್ಲರಿಗಿಂತ ಜಾಸ್ತಿ ನೀವೇ ಹೋಗಿರ್ತೀರ. ಬಟ್ ಏನೇ ಒಂದು ಆಗೋದಕ್ಕೆ ನೀವು ಸ್ಟಾರ್ಟ್ ಮಾಡಲೇಬೇಕಲ್ವಾ? ಸೊ ಸ್ಟಾರ್ಟ್ ಮಾಡಿ. ಏನೇ ಎಲ್ಪ್ ಬೇಕಿದ್ರೂ ಕೂಡ ನಾವೊಂಥರ ಓಪನ್ ಬುಕ್. ನಾವು ಯಾವಾಗಲೂ ಕೂಡ ಎಲ್ಪ್ ಮಾಡೋದಕ್ಕೆ ತಯಾರಾಗಿರ್ತೀವಿ. ನೀವು ಸ್ಟಾರ್ಟೇ ಮಾಡಲಿಲ್ಲ ಅಂದರೆ ನಾನು ಏನೂ ಮಾಡೋದಕ್ಕಾಗಲ್ಲ. ನಾನು ಮೊದಲಿಂದನೂ ಹೇಳ್ಕೊಬರ್ತಿದ್ದೀನಿ, ನಾವು ಬೆಳೆಯೋಣ, ನಮ್ಮ ಜೊತೆ ನೀವು ಬೆಳೀರಿ ಅಂತ. ಯಾಕಂದರೆ ಎಲ್ಲ ಕೊಟ್ಬಿಟ್ಟಿದ್ದೀರಾ, ನನಗೆ ಎಲ್ಲ ಕೊಟ್ಬಿಟ್ಟಿದ್ದೀರಾ, ಸಾಕು ನನಗೆ.
ನನ್ನ ಲೈಫಲ್ಲಿ ಸಾಕು, ನನಗೆ ದುಡ್ಡಿನ ಆಸೆ ಏನಿಲ್ಲಪ್ಪ. ನಿಜವಾಗ್ಲೂ ಹೇಳ್ಬೇಕಂದ್ರೆ ನನಗೆ ಬೇರೆಯವ್ರಿಗೆ ಉದ್ಯೋಗ ಸಿಕ್ತು ಅಂತ ಹೇಳ್ತಾರಲ್ಲ, ಆ ಖುಷಿ ಮುಂದೆ ಎಷ್ಟೇ ದುಡ್ಡು ಬಂದ್ರೂ ನನಗೆ ಏನು ಖುಷಿ ಆಗಲ್ಲ. ಇವಾಗ ಬೆಂಗಳೂರಿನಲ್ಲಿ ನಾನು ಏನಾದ್ರು ಹೋಗ್ಬೇಕಿದ್ರೆ, ಸರ್ ನಿಮ್ಮಿಂದ ನನಗೆ ಕೆಲಸ ಸಿಕ್ತು ನೀವು ಪೋಸ್ಟ್ ಮಾಡಿದ್ರಲ್ಲ, ನಾನು ಅವಾಗ ಹೇಳ್ತೀನಿ ನಾನೇನು ಮಾಡಿಲ್ಲ, ಅಲ್ಲಿ ಉದ್ಯೋಗ ಏನಾದರೂ ಜಾಬ್ ಓಪನಿಂಗ್ ಇತ್ತು, ನಾನು ನಿಮಗೆ ತಿಳಿಸ್ಕೊಟ್ಟಿದ್ದೀನಿ ಅಷ್ಟೇ. ಇನ್ನೆಲ್ಲ ಎಫರ್ಟು ಡಿಗ್ರಿ ಕಂಪ್ಲೀಟ್ ಮಾಡಿರೋದು ಅವರು, ಪಾಪ ಹೋಗಿ ಇಂಟರ್ವ್ಯೂ ಅಟೆಂಡ್ ಮಾಡಿರೋದು ಅವರು. ಸೊ ಅವ್ರ ಎಫರ್ಟಿಂದ ಅವ್ರಿಗೆ ಜಾಬ್ ಆಗಿದೆ, ನಾನೇನು ಮಾಡಿಲ್ಲ. ನಾನೊಂದು ಅಲ್ಲಿ ಉದ್ಯೋಗ ಓಪನಿಂಗ್ಸ್ ಇದೆ, ಅಲ್ಲಿ ಹೋಗಿ ಅಟೆಂಡ್ ಮಾಡಿ ಅಂತ ಹೇಳಿದ್ದೀನಿ ಅಷ್ಟೇ. ಇನ್ನೊಂದೇನು ಗೊತ್ತಾ, ನನ್ನ ಫ್ರೆಂಡಿಗೆ ಶೇರ್ ಮಾಡಿದ್ದೆ, ಅವರಿಗೆ ಅಲ್ಲಿಂದ ಅಲ್ಲಿಂದ ಕೆಲಸ ಕೆಲಸ ಆಯ್ತು. ಆಯ್ತು. ಆ ಶೇರ್ ಮಾಡಿದ್ದೆ ಅಂದಾಗ ನನಗೆ ಅವ್ರ ಮೇಲೆ ಎಷ್ಟು ಪ್ರೌಡ್ ಫೀಲ್ ಆಗುತ್ತೆ ಅಂದ್ರೆ, ಓಕೆ ಅಟ್ಲೀಸ್ಟ್ ಇವ್ರು ಹೆಲ್ಪ್ ಮಾಡಿದಾರಲ್ಲ. ಎಲ್ಲ ಒಂದ್ ಕಡೆ ಒಬ್ರಿಗೆ ಕೆಲಸ ಆಗ್ತಿದೆ. ಇವಾಗ ಒಂದು 15,000 20,000ನೇ ಸಂಬಳ ಬರ್ಲಿ ಬಿಡಿ, ಪಾಪ ಅವ್ರ ಮನೆಯಲ್ಲಿ ಅವ್ರ ಅಪ್ಪ ಅಮ್ಮ ಎಷ್ಟು ಕಷ್ಟಪಡ್ತಿರ್ತಾರೋ, ಇವ್ರನ್ನ ಎಷ್ಟು ಕಷ್ಟಪಟ್ಟು ಓದಿಸಿರ್ತಾರೋ. ಒಂದು 20,000 ಅಂದ್ರೂ ತಿಂಗಳಿಗೆ ಅದೆಲ್ಲ ಒಂದು ದೊಡ್ಡ 3 amount ಆರಾಮಾಗಿ ಕೂತ್ಕೊಂಡು ಊಟ ಮಾಡ್ಬೋದಲ್ಲ ಅಂತ ಅಷ್ಟೇ, ಇನ್ನೇನಿಲ್ಲ. ಸರಿ, ಇನ್ನೂ ಟೈಮ್ ಇದೆ. ಯಾರು ನಮ್ಮ ಜೊತೆ ಬೆಳಿಬೇಕು ಅನ್ಕೋತೀರಾ ನಮ್ಮನ್ನು ಕಾಂಟ್ಯಾಕ್ಟ್ ಮಾಡಿ, ನಾವು ನಿಮಗೆ ಆದಷ್ಟು ಹೆಲ್ಪ್ ಮಾಡ್ತೀವಿ. ಎಲ್ಲಿ ಲ್ಯಾಗ್ ಆಗ್ತಿದೆ, ಏನು ಮಾಡಬೇಕು ಅಂತ ನಾನು ನಿಮಗೆ ತಿಳಿಸ್ಕೊಡ್ತಾನೆ ಇರ್ತೀವಿ. ನೀವು ಕಾಂಟ್ಯಾಕ್ಟ್ ಮಾಡಲಿಲ್ಲ ಅಂದರೆ ನಮಗೇನು ಗೊತ್ತಾಗಲ್ಲ. ಸೊ ನನಗೆ ಅವಾಗ ಅದ್ರ ಬಗ್ಗೆ ವೀಡಿಯೋ ಮಾಡಬೇಕು ಅಂತಲೇ ಅನ್ಸಲ್ಲ. ಇವರಿಗೆ ಅದ್ರ ಬಗ್ಗೆ ತಿಳ್ಕೊಳ್ಳೋ ಇಂಟ್ರೆಸ್ಟ್ ಇಲ್ಲ ಅಂತ ಅಂದ್ಕೊಂಡು ನಾನು ಸುಮ್ಮನೆ ಆಗ್ತೀನಿ. ಅದ್ರ ಬಗ್ಗೆ ಮಾತಾಡಕ್ ನಮಗೂ ಇಷ್ಟ ಆಗಲ್ಲ. ಇನ್ನ ನಮಗೂ ಕೂಡ ಈಗ ಪಬ್ಲಿಕ್ಕಿಗೆ ಹೋಗಿ ಕ್ಯಾಮ್ರಾ ಇಟ್ಕೊಂಡೆಲ್ಲ ನಮಗೂ ಕೂಡ ಶೈ ಎಲ್ಲರಿಗೂ ಹಾಗೆ ಆಗುತ್ತೆ. ನೀವು ನಿಮಗ್ ಮಾತ್ರ ಅಲ್ಲ, ನಮಗೂ ಕೂಡ ಆ ಶೈ ಫೀಲ್ ಆಗತ್ತೆ. ಬಟ್ ಬಿಟ್ಬಿಡ್ಬೇಕು. ಸ್ಟಿಲ್ ಆ ಶೈ ಎಲ್ಲ ಬಿಟ್ಟು ಮಾಡ್ಬೇಕು. So, ನಾವೇನು ತಪ್ಪು ಮಾಡ್ತಿಲ್ಲ ಅಲ್ವಾ? ಶೈ ಪಡ್ಕೊಂಡು ಇದು ನಾಚಿಕೆ ಪಡ್ಕೊಂಡಿರಕ್ ನಾವು ತಪ್ಪು ಮಾಡ್ತಿಲ್ಲ, ನಾವು ಒಳ್ಳೇದೇ ಮಾಡ್ತಿದೀವಿ. ಏನು ಕಳ್ತನ ಮಾಡ್ತಾ ಇಲ್ಲ, ಏನು ಮಾಡ್ತಾ ಇಲ್ಲ. ನಮ್ಗೇನಿದೆ ಟ್ಯಾಲೆಂಟ್ ಅದನ್ನ ತೋರ್ಸಕ್ ಹೋಗ್ತಾ ಇದೀವಿ ಅಷ್ಟೇ. ಸೊ ಇಷ್ಟ ಆಗಿತ್ತು ಇವತ್ತಿನ ವಿಡಿಯೋ. ನಿಮಗೆ ಬೋರ್ ಮಾಡೋಕೆ ಇಷ್ಟ ಇಲ್ಲ, ಖುಷಿಯಾಗಿರಿ, ಎಲ್ಲ ಒಳ್ಳೇದಾಗುತ್ತೆ, ಎಲ್ಲದೂ ಕೂಡ ಸಿಗುತ್ತೆ. ನಗ್ತಾ ಇರಿ. ನಗ್ನಗ್ತಾ ಇರಿ ಯಾವಾಗಲೂ. ಸರಿ, ಮತ್ತೊಂದು ವಿಡಿಯೋ ಜೊತೆ ಸಿಗೋಣ. ಅಲ್ಲಿ ತನಕ ಬಾಯ್ ಬಾಯ್. ಎದಳಿ